ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಎಷ್ಟೇ ಪ್ರೀತಿ ಪಾತ್ರರಾದರೂ, ಎಷ್ಟೇ ಆತ್ಮೀಯರಾದರೂ ಈ 7 ರಹಸ್ಯಗಳನ್ನು ಮಾತ್ರ ಯಾರಿಗೂ ಹೇಳಬೇಡಿ. ಕೆಲವೊಮ್ಮೆ ತಪ್ಪಾದ ಸಮಯದಲ್ಲಿ ತಪ್ಪಾದ ವ್ಯಕ್ತಿಯ ಬಳಿ ಈ ವಿಷಯಗಳನ್ನು ಮಾತನಾಡಿದರೆ ನಿಮ್ಮ ಕೈಯಿಂದ ಎಲ್ಲವೂ ಜಾರಿ ಹೋಗುತ್ತೆ. ಇದು ಯಾವುದೇ ಕಟ್ಟುಕತೆಯಲ್ಲ, ಯಾವುದೇ ಸಿನಿಮಾ ಸ್ಟೋರಿ ಕೂಡ ಅಲ್ಲ. ಇದು ಜೀವನದ ಅನುಭವ. ನಿಮಗೆ ಇಂಥ ಅನುಭವ ಆಗಿದ್ರೆ ನನ್ನ ಜೊತೆ ಕೂಡ ಹಂಚಿಕೊಳ್ಳಿ. ನಾನು ಆಗ ವಯಸ್ಸಿನಲ್ಲಿದ್ದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ. ಕಳೆದ 15 ವರ್ಷದಿಂದ ಸಣ್ಣ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ನಿಧಾನವಾಗಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ನಾನು ಒಂದಷ್ಟು ದುಡ್ಡನ್ನು ಸೇರಿಸಿ ನನ್ನ ಒಂದು ದೊಡ್ಡ ಕನಸನ್ನು ನನಸು ಮಾಡಿಕೊಳ್ಳಲು ನನ್ನ ಅಂಗಡಿ ಇರುವ ಆ ಬಿಲ್ಡಿಂಗ್ ಅನ್ನು ಕೊಂಡುಕೊಳ್ಬೇಕು ಅಂತ ನನ್ನ ಆಸೆಯಾಗಿತ್ತು. ಈಗ ನಾನು ಅಲ್ಲಿ ಬಾಡಿಗೆಯವನಾಗಿರಲು ಬಯಸಲಿಲ್ಲ. ಆ ಬಿಲ್ಡಿಂಗ್ ನನ್ನ ಅಂಗಡಿಯ ಯಜಮಾನ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಅಂಗಡಿಯ ಯಜಮಾನನಿಗೆ ತುಂಬ ವಯಸ್ಸಾಗಿತ್ತು. ಆದ್ದರಿಂದ ಅವರು ಆ ಬಿಲ್ಡಿಂಗ್ ಅನ್ನು ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇದ್ರು. ನಾವಿಬ್ಬರು ಮಾತನಾಡಿಕೊಂಡು ಒಂದು ಒಪ್ಪಂದ ಮಾಡಿಕೊಂಡೆವು. ಎಲ್ಲವೂ ಅಂದುಕೊಂಡ ಹಾಗೆಯೇ ನಡೆದಿತ್ತು. ಕೇವಲ 2 ವಾರದಲ್ಲಿ ಆ ಬಿಲ್ಡಿಂಗ್ ನನ್ನ ಹೆಸರಿಗೆ ರಿಜಿಸ್ಟರ್ ಆಗುವುದರಲ್ಲಿತ್ತು. ಆದರೆ ಇಲ್ಲೇ ನನ್ನ ಜೀವನದ ಅತಿ ದೊಡ್ಡ ತಪ್ಪನ್ನು ನಾನು ಮಾಡಿದ್ದೆ. ನನ್ನ ಈ ಸಂತೋಷವನ್ನು, ನನ್ನ ಈ ಪ್ಲಾನ್ ಅನ್ನು, ನನ್ನ ಈ ಕನಸನ್ನು ಬೇರೆಯವರ ಜೊತೆ ಹಂಚಿಕೊಂಡಿದ್ದೆ. ಆತನ ಹೆಸರು ರಾಜ್ಕುಮಾರ್. ಅವರು ಆಗಾಗ ನನ್ನ ಅಂಗಡಿಗೆ ಬರ್ತಾ ಇದ್ರು. ಬಟ್ಟೆ ಕೊಂಡುಕೊಳ್ಳಲು, ಹೊಸ ಡಿಸೈನ್ ಬಂದಿದೆಯಾ ಅಂತ ವಿಚಾರಿಸಲು. ನಿಧಾನವಾಗಿ ಅವರ ಜೊತೆ ಮಾತುಕತೆ ಬೆಳೆಯಿತು. ನಿಧಾನವಾಗಿ ಅವರು ನನಗೆ ಒಳ್ಳೆಯ ಸ್ನೇಹಿತರಾಗಿದ್ರು. ಅವರು ಕೂಡ ನನ್ನಂತೆಯೇ ಎಂದು ನನಗೆ ಅನ್ನಿಸ್ತಾ ಇತ್ತು. ಹಲವಾರು ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೆ. ಆದ್ದರಿಂದ ನಾನು ಅಂದುಕೊಂಡೆ, ಇವರನ್ನು ನಾನು ನಂಬಬಹುದು ಅಂತ. ಒಂದು ದಿನ ಅವರು ಮುಗುಳ್ನಗುತ್ತಾ ಕೇಳಿದ್ರು, ಎಲ್ಲವೂ ಹೇಗೆ ನಡೀತಾ ಇದೆ ಚಂದ್ರು ಅಂತ. ನಾನು ಎಷ್ಟೋ ಹೆಮ್ಮೆಯಿಂದ ಎಲ್ಲವನ್ನೂ ಅವರಿಗೆ ಹೇಳಿಬಿಟ್ಟೆ. ನಾನು ಹೇಳಿದೆ, ರಾಜು, ನಾನು ಈ ಬಿಲ್ಡಿಂಗ್ ಅನ್ನು ಕೊಂಡುಕೊಳ್ತಾ ಇದ್ದೀನಿ. ಕೇವಲ 2 ವಾರದಲ್ಲಿ ನಾನು ಈ ಬಿಲ್ಡಿಂಗ್ನ ಮಾಲೀಕನಾಗ್ತೇನೆ. ಈ ಬಿಲ್ಡಿಂಗ್ ನನ್ನ ಸ್ವಂತ ಆಗುತ್ತೆ. ಆ ಸಮಯದಲ್ಲಿ ನಮಗೆ ಅನ್ನಿಸ್ತಾ ಇತ್ತು, ನಾನು ನನ್ನ ಸಂತೋಷವನ್ನು ಇವರ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅಂತ. ಆದರೆ ಸತ್ಯ ಬೇರೆಯದ್ದೇ ಆಗಿತ್ತು. ಈಗ ನಾನು ನನ್ನ ಜೀವನವನ್ನು, ನನ್ನ ಕನಸನ್ನು ಬೇರೆಯವರ ಕೈಯಲ್ಲಿ ಇಟ್ಟಿದ್ದೆ. ಕೇವಲ 2 ದಿನದಲ್ಲಿ ನನಗೆ ಒಂದು ಫೋನ್ ಬಂದಿತ್ತು. ಆ ಒಂದು ಫೋನ್ ಕಾಲ್ ನನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತ್ತು. ನಮ್ಮ ಬಿಲ್ಡಿಂಗಿನ ಯಜಮಾನರು ಹೇಳ್ತಾ ಇದ್ರು, ನಮ್ಮ ಮಾತುಕತೆಗಿಂತ 20% ಹೆಚ್ಚಿನ ದುಡ್ಡನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ಅದು ಕೂಡ ಕ್ಯಾಶ್ನಲ್ಲಿ. ತಕ್ಷಣ ಡೀಲ್ ಅವರಿಗೆ ಆಗೋಯ್ತು ಅಂತ. ಅದು ಬೇರೆ ಯಾರೂ ಆಗಿರಲಿಲ್ಲ, ಅವನು ನನ್ನ ಅದೇ ಸ್ನೇಹಿತ. ನಾನು ನಂಬಿ ನನ್ನ ವಿಷಯವನ್ನು ಹೇಳಿದ ಅದೇ ರಾಜು ಆಗಿದ್ದ. ಅವನು ನನ್ನಿಂದ ನನ್ನ ಕನಸನ್ನು ಕಸಿದುಕೊಂಡಿದ್ದ. ನಂತರ ಸುಮಾರು 10 ವರ್ಷಗಳವರೆಗೂ ಅವನು ನಮ್ಮ ಬಿಲ್ಡಿಂಗಿನ ಹೊಸ ಯಜಮಾನನಾಗಿ ಬಿಟ್ಟ. ಬಾಡಿಗೆಯನ್ನು ಹೆಚ್ಚಿಸುತ್ತಾ ಅದು ಇದು ಅಂತ ತುಂಬ ಕಷ್ಟಗಳನ್ನು ಕೊಡ್ತಾ ಇದ್ದ. ಅವನು ಪ್ರತಿ ಬಾರಿಯೂ ನಾನು ಮಾಡಿದ ಆ ಒಂದು ಸಣ್ಣ ತಪ್ಪನ್ನು ನನಗೆ ನೆನಪಿಸ್ತಾನೆ ಇದ್ದ. ಆ ದಿನವೇ ನನಗೆ ಅರ್ಥವಾಯಿತು, ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಇದನ್ನು ಯಾವತ್ತೂ ಯಾರಿಗೂ ಹೇಳಬೇಡಿ. ನಿಮ್ಮ ಬಳಿ ಎಷ್ಟು ದುಡ್ಡಿದೆ ಅಂತ. ಈ ಮಾತನ್ನು ಹೇಳಲು ತುಂಬ ಸಣ್ಣ ವಿಷಯ, ಇದರಲ್ಲಿ ಏನಿದೆ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಇದು ಒಂದು ಸಣ್ಣ ಮಾತು ನಿಮ್ಮ ಜೀವನವನ್ನೇ ಪೂರ್ತಿಯಾಗಿ ಅಲುಗಾಡಿಸಿಬಿಡುತ್ತೆ. ನನ್ನ ಒಬ್ಬ ಸ್ನೇಹಿತ ಚಂದ್ರ, ಅವರ ಬಳಿ ಸುಮಾರು 50 ಲಕ್ಷ ರೂಪಾಯಿ ಇತ್ತು. ಅವರು ಈ ದುಡ್ಡಿನಿಂದ ಒಂದು ಮನೆಯನ್ನು ಕೊಂಡುಕೊಳ್ಬೇಕು ಅಂತ ಅಂದುಕೊಳ್ತಾ ಇದ್ರು. ಅವರು ಈ ಮಾತನ್ನು ತಮ್ಮ ಬಳಿ ಗುಟ್ಟಾಗಿ ಇಟ್ಟುಕೊಳ್ಳದೆ ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಈ ವಿಷಯವನ್ನು ಹಂಚಿಕೊಂಡಿದ್ರು. ಅವರು ಅಂದುಕೊಳ್ತಾ ಇದ್ರು, ನಾನು ಕೇವಲ ನನ್ನ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೀನಿ ಅಂತ. ಆದರೆ ಅವರು ತಮ್ಮ ಮೇಲೆ ಕಾಣಿಸದಂತಹ ಒಂದು ಅದೃಶ್ಯ ಭಾರವನ್ನು ಹೊತ್ತುಕೊಳ್ತಾ ಇದ್ರು. ಕೇವಲ ಒಂದೇ 1 ತಿಂಗಳಲ್ಲೇ ಅವರ ಮನೆಯ ಬಾಗಿಲನ್ನು ತಟ್ಟುವವರ ಕ್ಯೂ ನಿಂತ್ಕೋಬಿಟ್ಟಿತ್ತು. ಕೆಲವರಿಗೆ ಬಿಸ್ನೆಸ್ ಅನ್ನು ಶುರು ಮಾಡಲು ದುಡ್ಡು ಬೇಕಾಗಿತ್ತು. ಇನ್ನು ಕೆಲವರಿಗೆ ಆಸ್ಪತ್ರೆಯ ಬಿಲ್ಲುಗಳನ್ನು ಕಟ್ಟಲು ದುಡ್ಡು ಬೇಕಾಗಿತ್ತು. ಇನ್ನು ಕೆಲವರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದುಡ್ಡು ಬೇಕಾಗಿತ್ತು. ಇನ್ನು ಕೆಲವರಿಗೆ ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ದುಡ್ಡು ಬೇಕಾಗಿದ್ರೆ, ಇನ್ನು ಕೆಲವರು ತಮ್ಮ ಶೋಕಿಗಾಗಿ ಕಾರನ್ನು ಕೊಂಡ್ಕೋಬೇಕು, ಬೈಕನ್ನು ಕೊಂಡ್ಕೋಬೇಕು ಅಂತ ದುಡ್ಡು ಕೇಳಿಕೊಂಡು ಅವರ ಮನೆಯ ಬಾಗಿಲನ್ನು ತಟ್ಟಿದ್ರು. ಅಪರೂಪವಾಗಿ ತುಂಬ ಕಡಿಮೆ ಮಾತನಾಡುವವರು ಕೂಡ ಈಗ ತುಂಬ ಪ್ರೀತಿ ಪಾತ್ರರಾಗಿ ಬಿಟ್ಟಿದ್ರು. ಚಂದ್ರು ಅವರಿಗೆ ಇಲ್ಲ ಅಂತ ಹೇಳಲಾಗಲಿಲ್ಲ. ಯಾಕೆಂದರೆ ಅವರು ತುಂಬ ಒಳ್ಳೆಯ ಮನುಷ್ಯರಾಗಿದ್ದರು. ಅವರಿಗೆ ಅನ್ನಿಸ್ತಾ ಇತ್ತು, ನನ್ನ ಬಳಿ ಇರುವುದರಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂತ. ಸಮಯ ಬಂದಾಗ ಅವರು ಕೂಡ ನನಗೆ ಸಹಾಯ ಮಾಡ್ತಾರೆ ಅಂತ. ಆದರೆ 1 ವರ್ಷ ಮುಗಿಯುವಷ್ಟರಲ್ಲಿಯೇ ಅವರ ಬಳಿ ಇದ್ದ ಎಲ್ಲ ದುಡ್ಡು ಖರ್ಚಾಗಿ ಹೋಗಿತ್ತು.
ಅಷ್ಟು ಮಾತ್ರವಲ್ಲ, ದುಃಖದ ಮಾತು ಏನಂದ್ರೆ ಸುಮಾರು ದುಡ್ಡು ವಾಪಸ್ ಬರಲೇ ಇಲ್ಲ. ನಿಜವಾದ ನಷ್ಟ ಕೇವಲ ದುಡ್ಡು ಮಾತ್ರ ಅಲ್ಲ, ಸಂಬಂಧಗಳ ನಷ್ಟವಾಗಿತ್ತು. ಯಾವ ಮನುಷ್ಯರಿಗಾಗಿ ಅವರು ಸಹಾಯ ಮಾಡಿದ್ರೋ ಅದೇ ಮನುಷ್ಯರು ಈ ದಿನ ಅವರ ಮೇಲೆ ಮೂತಿ ತಿರುಗಿಸಿಕೊಂಡಿದ್ರು. ಯಾಕೆಂದ್ರೆ ಅವರಿಂದ ಇನ್ನೂ ತುಂಬಾ ಹೆಚ್ಚಿನ ದುಡ್ಡನ್ನು ಕೊಡಲಾಗಲಿಲ್ಲ. ಒಂದು ಸಮಯದ ನಂತರ ಅವರು ನನ್ನ ಬಳಿ ದುಡ್ಡಿಲ್ಲ ಅಂತ ಹೇಳಬೇಕಾಗಿ ಬಂದಿತ್ತು. ದುಡ್ಡಿನ ವಿಷಯ ತಿಳಿದುಕೊಂಡ ನಂತರ ಜನರ ದೃಷ್ಟಿಕೋನವೇ ಬದಲಾಗಿ ಬಿಟ್ಟಿತು. ನೀವು ಜನರಿಗೆ ನಿಮ್ಮ ಬಳಿ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಂಬಂಧಗಳು ಹಾಳಾಗಲು ಶುರುವಾಗ್ತವೆ. ನಿಮ್ಮ ಬಳಿ ಅವರಿಗಿಂತ ಹೆಚ್ಚಾಗಿ ದುಡ್ಡಿದ್ರೆ ಅವರಿಗೆ ಹೊಟ್ಟೆ ಉರಿ ಶುರುವಾಗುತ್ತೆ. ಒಂದು ವೇಳೆ ಅವರಿಗಿಂತ ಕಡಿಮೆ ಇದ್ರೆ ಅವರು ನಿಮ್ಮನ್ನು ನಮಗಿಂತ ಕಡಿಮೆ ಅಂತ ಅಂದುಕೊಳ್ತಾರೆ. ಎಲ್ಲ ಸನ್ನಿವೇಶಗಳಲ್ಲೂ ಸಂಬಂಧಗಳು ಮೊದಲಿನಂತೆ ಇರೋದೇ ಇಲ್ಲ. ಆದ್ದರಿಂದ ನೀವು ನಿಮ್ಮ ದುಡ್ಡಿನ ವಿಷಯವನ್ನು ಯಾರ ಮುಂದೆಯೂ ಹೇಳ್ಕೋಬೇಡಿ. ಅದನ್ನು ಗುಪ್ತವಾಗಿ ನಿಮ್ಮವರೆಗೂ ಮಾತ್ರ ಇಟ್ಕೊಳ್ಳಿ. ನಿಮ್ಮ ಹೆಂಡತಿ ಅವಶ್ಯಕತೆ ಇದ್ರೆ ನಿಮ್ಮ ತಂದೆ ತಾಯಿಗೆ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಈ ವಿಷಯವನ್ನು ಹೇಳ್ಕೊಳ್ಳಿ ಸಾಕು. ಆದರೆ ಸಂಬಂಧಿಕರು, ಅಕ್ಕಪಕ್ಕದವರು, ಜೊತೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಸ್ನೇಹಿತರು ಕೂಡ ಈ ವಿಷಯಗಳನ್ನು ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ನೇರವಾಗಿ ಈ ವಿಷಯ ಕೇಳಿದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಂಥವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯಗಳನ್ನು ಹೇಳಲೇಬೇಡಿ. ಕೇವಲ ಒಂದು ಸಣ್ಣ ಮುಗುಳ್ನಗೆಯಿಂದ ಆ ಮಾತನ್ನು ಅಲ್ಲಿಗೆ ಬದಲಾಯಿಸಿಬಿಡಿ. ಯಾಕೆಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೇವಲ ಒಂದು ಸಂಖ್ಯೆ ಮಾತ್ರವಲ್ಲ, ಇದು ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ನೆಮ್ಮದಿ, ನಿಮ್ಮ ಸಂತೋಷ ಮತ್ತು ನಿಮ್ಮ ಸಂಬಂಧಗಳನ್ನು ಒಳಗೊಂಡಿರುತ್ತೆ. ಆದ್ದರಿಂದ ಇದನ್ನು ತುಂಬಾ ಜಾಗ್ರತೆಯಾಗಿ ಕಾಪಾಡಿಕೊಳ್ಳಿ. ನೀವು ಬೇರೆಯವರ ಬಗ್ಗೆ ಏನಂದುಕೊಳ್ತೀರಾ ಅನ್ನೋ ವಿಷಯವನ್ನು ಯಾವತ್ತೂ ಯಾರಿಗೂ ಹೇಳ್ಕೊಳ್ಬೇಡಿ. ಮುಖ್ಯವಾಗಿ ಅವರ ಕೆಳಗೆ ನೀವಿದ್ರೆ, ನಿಮಗೆ ಅವರ ಅವಶ್ಯಕತೆ ಇದ್ರೆ. ಒಂದು ದಿನ ರವಿ ತನ್ನ ಕೊಲೀಗ್ ಜೊತೆ ಮಾತನಾಡುತ್ತಾ ಮಾತಿನಲ್ಲಿ ತನ್ನ ಬಾಸ್ ಬಗ್ಗೆ ಕೆಟ್ಟದಾಗಿ ಹೇಳ್ಬಿಡ್ತಾನೆ. ಅವರು ನನಗೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅಂತ. ಆದರೆ ಆ ಕೊಲೀಗ್ ಒಂದು ದಿನ ಬಾಸ್ಗೆ ಈ ವಿಷಯವನ್ನು ಹೇಳ್ಬಿಡ್ತಾನೆ. ಇದರಿಂದ ರವಿಯ ಕೆಲಸ ಹೋಯಿತು ಮತ್ತು ತುಂಬಾ ಸಮಯದವರೆಗೂ ಹೊಸ ಕೆಲಸ ಕೂಡ ಸಿಗಲಿಲ್ಲ. ಅವನಿಗೆ ಸುಮಾರು 1 ವರ್ಷ ಸಮಯ ಹಿಡಿಸಿತು ಬೇರೆ ಕೆಲಸ ಸಿಗಲು. ಅಂದಿನಿಂದ ರವಿ ತನ್ನ ಗೆಳೆಯನ ಜೊತೆ ಮಾತುಕತೆಯನ್ನು ಕೂಡ ಬಿಡಬೇಕಾಯಿತು. ಯಾಕಂದ್ರೆ ಅವನು ನಂಬಿಕೆಗೆ ಅರ್ಹನಾಗಿರ್ಲಿಲ್ಲ. ಬೇರೆಯವರ ಬಗ್ಗೆ ಬೇಸರ ವ್ಯಕ್ತಪಡಿಸುವುದರಲ್ಲಿ ಯಾವತ್ತೂ ಯಾರಿಗೂ ಒಳ್ಳೆಯದಾಗೋದಿಲ್ಲ. ನಮಗಿಂತ ದೊಡ್ಡವರು, ನಮ್ಮ ಮೇಲಿರುವ ಅವರ ಬಗ್ಗೆ ಯಾರ ಬಳಿಯಾದರೂ ನಾವು ಏನಾದರೂ ಹೇಳಲು ಹೋಗಲೇಬಾರದು. ಒಂದು ವೇಳೆ ನಿಮಗೆ ನಿಜವಾಗಿಯೂ ಅವರಿಂದ ಏನಾದರೂ ತೊಂದರೆ, ಸಮಸ್ಯೆ ಇದ್ದರೆ ನೇರವಾಗಿ ಅವರ ಜೊತೆನೆ ಹೋಗಿ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಬಳಿ ಮಾತ್ರ ಇಟ್ಕೊಳ್ಳಿ. ಬೇರೆಯವರ ಜೊತೆ ಹಂಚಿಕೊಳ್ಳುವುದರಿಂದ ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗಬಹುದು ಅಷ್ಟೇ. ಆದರೆ ಅದರ ಪರಿಣಾಮ ತುಂಬಾ ಸಮಯದವರೆಗೂ ನಿಮ್ಮ ಜೀವನದ ಮೇಲೆ ಇರುತ್ತೆ. ನಿಮಗೆ ಯಾರ ಮೇಲಾದರೂ ಏನಾದರೂ ಕೋಪವಿದ್ರೆ ಯಾರ ಬಳಿಯಾದರೂ ಹೇಳ್ಕೊಳ್ಬೇಕು ಅಂತ ಅಂದುಕೊಂಡರೆ ಮೊದಲು ಕನ್ನಡಿಯ ಮುಂದೆ ನಿಂತುಕೊಂಡು ಒಂದು ಸಾರಿ ಕೇಳ್ಕೊಳ್ಳಿ, ಇದರಿಂದ ನನಗೆ ಏನು ಸಿಗುತ್ತೆ, ನಾನು ಏನು ನಷ್ಟ ಅನುಭವಿಸಬಹುದು ಅಂತ. ಉತ್ತರ ಮಾತ್ರ ಯಾವಾಗಲೂ ಒಂದೇ ಆಗಿರುತ್ತೆ. ಸ್ವಲ್ಪ ಸಮಯ ನಿಮಗೆ ಸಮಾಧಾನ ಆಗಬಹುದು ಅಷ್ಟೇ. ಆದರೆ ಈ ವಿಷಯ ಹೊರಬಂದರೆ ಹೇಗೆ ಎನ್ನುವ ಚಿಂತೆ ಮತ್ತು ಕಳೆದುಕೊಳ್ಳುವುದು ತುಂಬ ಹೆಚ್ಚಾಗಿ ಇರಬಹುದು. ಆದ್ದರಿಂದ ನಿಮ್ಮ ಶಬ್ದಗಳನ್ನು, ನಿಮ್ಮ ಮಾತುಗಳನ್ನು ಹುಷಾರಾಗಿ ಉಪಯೋಗಿಸಿಕೊಳ್ಳಿ. ನಿಮಗೆ ತುಂಬ ಕೋಪ ಬಂದಾಗ ಯಾವುದಾದರೂ ಒಳ್ಳೆಯ ಕಥೆಯನ್ನು ಕೇಳಿ, ಪುಸ್ತಕವನ್ನು ಓದಿ, ನಿಮಗಿಷ್ಟವಾದ ಯಾವುದಾದರೂ ಕಾರ್ಯಕ್ರಮವನ್ನು ನೋಡಿ, ಸ್ವಲ್ಪ ಸಮಯ ವಾಕಿಂಗ್ ಮಾಡೋದು, ನಿಮಗಿಷ್ಟವಾದ ಬೇರೆ ಏನಾದರೂ ಕೆಲಸ ಮಾಡಿದರೆ ನಿಮ್ಮ ಕೋಪ ಖಂಡಿತ ಕಡಿಮೆ ಆಗೋಗುತ್ತೆ. ಯಾವತ್ತೂ ಯಾರಿಗೂ ಹೇಳಲೇಬಾರದಾದ ಮುಖ್ಯವಾದ ಇನ್ನೊಂದು ವಿಷಯ ಅಂದರೆ ಅದು ನಿಮ್ಮ ಭಯ ಮತ್ತು ನಿಮ್ಮ ದೌರ್ಬಲ್ಯ. ಒಂದು ದಿನ ರಮೇಶ್ ತನ್ನ ಭಯವನ್ನು ತನ್ನ ಸ್ನೇಹಿತನ ಜೊತೆ ಹಂಚಿಕೊಳ್ತಾನೆ. ನನಗೆ ಸ್ಟೇಜ್ ಮೇಲೆ ಅಥವಾ ತುಂಬ ಜನರ ಮಧ್ಯೆ ಮಾತನಾಡಲು ತುಂಬ ಭಯವಾಗುತ್ತೆ. ನನ್ನ ಕೈ ಕಾಲುಗಳು ನಡುತ್ತವೆ, ನನ್ನ ಬಾಯಿಂದ ಮಾತೇ ಹೊರಡೋದಿಲ್ಲ, ನಾನು ಎಲ್ಲವನ್ನೂ ಮರ್ತೋಗ್ತೀನಿ ಅಂತ ಹೇಳಿಕೊಳ್ತಾನೆ. ಅವನು ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಅಥವಾ ತನ್ನ ಸ್ನೇಹಿತ ಏನಾದರೂ ಸಲಹೆ ಕೊಡಬಹುದು ಅಂತ ಹೇಳಿಕೊಂಡಿರಬಹುದು. ನಾನು ನನ್ನ ಗೆಳೆಯನ ಜೊತೆ ನನ್ನ ರಹಸ್ಯ ಹೇಳ್ಕೊಳ್ತಾ ಇದ್ದೀನಿ, ಇದರಿಂದ ನನಗೆ ಏನೂ ತೊಂದರೆ ಇಲ್ಲ ಅಂತ ಅವನು ಅಂದುಕೊಂಡ. ಆದರೆ ಅವನಿಗೆ ಗೊತ್ತಾಗಲೇ ಇಲ್ಲ, ಎಲ್ಲ ನಗುಮುಖದ ಹಿಂದೆ ಸ್ನೇಹ ಇರೋದಿಲ್ಲ ಅಂತ. 1 ವರ್ಷದ ನಂತರ ಕಂಪನಿಯಲ್ಲಿ ಪ್ರಮೋಷನ್ನ ದಿನ ಬಂದಾಗ ರಮೇಶ್ ಕೂಡ ಪ್ರಮೋಷನ್ಗಾಗಿ ಕಾಯ್ತಾ ಇದ್ದ. ಆದರೆ ಅವನ ಈ ಒಂದು ದೌರ್ಬಲ್ಯ ಕಮಿಟಿಯ ಮುಂದೆ ಬಂದ್ಬಿಟ್ಟಿತ್ತು. ಇದ್ದಕ್ಕಿದ್ದ ಹಾಗೆ ಅವನ ಎಲ್ಲ ನಿಷ್ಠೆ, ಕಷ್ಟ ಎಲ್ಲವೂ ಆ ಒಂದು ಭಯದ ಮುಂದೆ ಸೋತು ಹೋಗಿದ್ವು. ಆ ದಿನ ಪ್ರಮೋಷನ್ ಬೇರೆಯವರಿಗೆ ಸಿಕ್ಬಿಟ್ಟಿತ್ತು ಮತ್ತು ರಮೇಶ್ ಅಲ್ಲೇ ಹಾಗೆ ನಿಂತು ಬಿಟ್ಟಿದ್ದ.
ವರ್ಷಗಳು ಕಳೆದು ಹೋಗ್ತಾ ಇದ್ರು. ಆದರೆ ಅವನ ಜೀವನ ಅದೇ ರೀತಿ ನಿಂತು ಬಿಟ್ಟಿತ್ತು. ಕಾರಣ ಏನಂದ್ರೆ ಅವನ ಜೀವನದ ತುಂಬಾ ಮುಖ್ಯವಾದ ಒಂದು ಸತ್ಯವನ್ನು ಅವನು ತಪ್ಪಾದ ಮನುಷ್ಯನನ್ನು ನಂಬಿ ಹೇಳಿಬಿಟ್ಟಿದ್ದ. ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಭಯ ಇದು ತುಂಬಾ ಅಮೂಲ್ಯವಾದ ವಿಷಯ. ಸರಿಯಾದ ವ್ಯಕ್ತಿಯ ಕೈಯಲ್ಲಿ ಈ ವಿಷಯಗಳು ಹೋದ್ರೆ ಅದು ನಿಮಗೆ ಆಧಾರವಾಗ್ತವೆ, ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುತ್ತೆ, ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಆದರೆ ಕೆಟ್ಟ ಮನುಷ್ಯರ ಕೈಯಲ್ಲಿ ಇದೇ ವಿಷಯಗಳು ಒಂದು ಅಸ್ತ್ರವಾಗಿ ಮಾರ್ಪಡ್ತವೆ. ಅವು ಸೈಲೆಂಟ್ ಆಗಿ ನಿಮಗೆ ನೋವನ್ನು ಕೊಡ್ತವೆ. ಆದ್ದರಿಂದ ನೀವು ತುಂಬಾ ಬುದ್ಧಿವಂತರಾಗಿ ಯೋಚಿಸಿ. ನಿಮ್ಮ ಜೀವನದ ಅಮೂಲ್ಯವಾದ ಸತ್ಯವನ್ನು ತಿಳಿದುಕೊಳ್ಳಲು ಯಾರು ಲಾಯಕ್ಕಿದ್ದಾರೆ ಅಥವಾ ಯಾರು ಇಲ್ಲ ಅಂತ. ಯಾರ ಜೊತೆಯಾದರೂ ನಿಮ್ಮ ಸತ್ಯವನ್ನು ಹೇಳಿಕೊಳ್ಳುವ ಮೊದಲು ನೀವು ನಿಮ್ಮನ್ನು ಕೇಳ್ಕೊಳ್ಳಿ. ಇವರು ನನ್ನ ಮಾತುಗಳನ್ನು ತಮ್ಮವರೆಗೂ ಮಾತ್ರ ಇಟ್ಕೊಳ್ತಾರಾ? ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತಾರಾ? ಇವರು ನನ್ನ ಒಳ್ಳೆಯದಕ್ಕಾಗಿ ಯೋಚನೆ ಮಾಡ್ತಾರಾ? ತಮಗಿಂತ ಹೆಚ್ಚಾಗಿ ನನ್ನ ಬಗ್ಗೆ ಯೋಚಿಸುತ್ತಾರಾ ಅಂತ. ಆಗ ಮಾತ್ರ ನೀವು ಅವರ ಬಳಿ ನಿಮ್ಮ ಸತ್ಯವನ್ನು ಹೇಳ್ಕೊಳ್ಬಹುದು. ಇಲ್ಲದಿದ್ದರೆ ನೀವು ಸುಮ್ಮನಿರುವುದೇ ಉತ್ತಮ. ನಿಮ್ಮ ಪ್ಲಾನ್ ಮತ್ತು ನಿಮ್ಮ ಕನಸುಗಳನ್ನು ಯಾವತ್ತೂ ಯಾರ ಮುಂದೆಯೋ ಹೇಳ್ಕೋಬೇಡಿ. ಕನಿಷ್ಠ ಪಕ್ಷ ಅದು ಪೂರ್ತಿಯಾಗುವವರೆಗೂ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕನಸುಗಳಿದ್ರೆ, ಏನಾದರೂ ಕೊಂಡ್ಕೋಬೇಕು, ಬದಲಾಯಿಸಬೇಕು, ಏನಾದರೂ ಪಡೆದುಕೊಳ್ಳಬೇಕು ಅಂತಹ ಸಮಯದಲ್ಲಿ ನಿಮ್ಮ ಒಳಗೆ ಒಂದು ಸಂತೋಷ ಇರುತ್ತೆ. ನಿಮ್ಮ ಕನಸನ್ನು ಬೇರೆಯವರ ಜೊತೆ ಹಂಚ್ಕೋಬೇಕು ಅಂತ ಹಂಬಲ ಕೂಡ ಇರುತ್ತೆ. ನಿಮಗೆ ಅನ್ನಿಸ್ತಾ ಇರುತ್ತೆ, ಜನ ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡಬೇಕು, ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತ. ಆದರೆ ಸತ್ಯ ಏನು ಗೊತ್ತಾ ಫ್ರೆಂಡ್ಸ್? ನೀವು ನಿಮ್ಮ ಪ್ಲಾನುಗಳನ್ನು ಸಮಯಕ್ಕಿಂತ ಮೊದಲೇ ಬೇರೆಯವರ ಬಳಿ ಹೇಳಿಕೊಂಡ್ರೆ ಅದು ನಿಮ್ಮನ್ನು ಬಲಹೀನನನ್ನಾಗಿ ಮಾಡಿಬಿಡುತ್ತೆ. ಮೊದಲೇ ನಿಮ್ಮ ಕನಸುಗಳನ್ನು ಹೇಳಿಕೊಳ್ಳುವುದರಿಂದ ಬರುವಂತಹ ನಷ್ಟಗಳು ಏನು ಗೊತ್ತಾ? ಮೊದಲು ನೀವು ಬೇರೆಯವರನ್ನು ಮಧ್ಯದಲ್ಲಿ ಕರೆಸಿಕೊಂಡ ಹಾಗೆ. ಎಲ್ಲರೂ ನಿಮ್ಮ ಕನಸಿನಲ್ಲಿ ಭಾಗವಾಗಬೇಕು ಅಂತ ಅಂದುಕೊಳ್ತಾರೆ. ಕೆಲವರು ಸಲಹೆ ಕೊಡಲು, ಕೆಲವರು ಅವಕಾಶಕ್ಕಾಗಿ. ಬೇಡದೇ ಇರುವ ಸಲಹೆಗಳನ್ನು ನೀವೇ ಆಹ್ವಾನಿಸಿದಂತೆ ಇರುತ್ತೆ. ಪ್ರತಿಯೊಬ್ಬರು ಅವರ ಅನುಭವದ ಪ್ರಕಾರ ನಿಮಗೆ ದಾರಿ ತೋರಿಸಬೇಕು ಅಂದುಕೊಳ್ತಾರೆ. ಆದರೆ ಅವರ ಈ ದಾರಿಗಳು ನಿಮ್ಮನ್ನು ದಾರಿ ತಪ್ಪಿಸಿಬಿಡ್ತವೆ. ಎಲ್ಲದಕ್ಕಿಂತ ಮುಖ್ಯವಾದ ಮಾತು, ಇದು ನಿಮಗೆ ತಮಾಷೆ ಅನ್ನಿಸಬಹುದು, ಆದರೆ ಇದು ಒಂದು ದೊಡ್ಡ ಸತ್ಯ. ನಿಮ್ಮ ಕನಸುಗಳನ್ನು ಬೇರೆಯವರ ಜೊತೆ ಹಂಚಿಕೊಂಡಾಗ ನೀವು ಕಷ್ಟಪಡದೇ ಇದ್ರು, ನಿಮ್ಮ ಕನಸುಗಳು ಇನ್ನೂ ನನಸಾಗದೇ ಇದ್ರು, ಆ ಕನಸುಗಳು ನನಸಾದ ಹಾಗೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆಗ ಆ ಕನಸನ್ನು ನೆರವೇರಿಸುವ ಹಂಬಲ, ಆಸೆ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮ ಕನಸುಗಳಿಗೆ ಸೈಲೆಂಟ್ ಆಗಿ, ಮೌನವಾಗಿ ಜೀವ ತುಂಬಲು ಸಮಯ ಕೊಡಿ. ನಿಮ್ಮ ಕೆಲಸಗಳಿಂದ ಅವುಗಳಿಗೆ ಶಕ್ತಿಯನ್ನು ತುಂಬಿ, ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಅವುಗಳನ್ನು ನೆನಸು ಮಾಡಿಕೊಳ್ಳಿ. ಬೇರೆಯವರಿಗೆ ಹೇಳಿಕೊಂಡು ನಿಮ್ಮ ಕನಸುಗಳನ್ನು ನೀವೇ ಮುರಿದು ಹಾಕಿಕೊಳ್ಳಬೇಡಿ. ನೀವು ನಿಮ್ಮ ಕೆಲಸವನ್ನು, ನಿಮ್ಮ ಸಂಬಂಧವನ್ನು, ನೀವಿರುವ ಪ್ರದೇಶವನ್ನು ಬಿಡ್ತಾ ಇದ್ದೀರಾ ಅಂತ ಮೊದಲೇ ಯಾರಿಗೂ ಹೇಳಬೇಡಿ. ನೀವು ಅಲ್ಲಿಂದ ಹೋಗಬೇಕು ಅಂತ ಪೂರ್ತಿಯಾಗಿ ವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಈ ವಿಷಯವನ್ನು ಯಾರ ಬಳಿಯಾದರೂ ಹೇಳ್ಕೊಂಡ್ರೆ ಆ ನಿಮಿಷದಿಂದಲೇ ಎಲ್ಲವೂ ಸೈಲೆಂಟ್ ಆಗಿ ಬದಲಾಗಿ ಹೋಗುತ್ತೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ನಿಮ್ಮ ಬಾಸ್ಗೆ ನೀವಂದ್ರೆ ಎಷ್ಟೇ ಪ್ರೀತಿ ಗೌರವ ಇದ್ರು, ಒಂದು ಸಾರಿ ನೀವು ನಿಮ್ಮ ಬಾಸ್ಗೆ ನಾನು ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಇದ್ದಕ್ಕಿದ್ದ ಹಾಗೆ ನೀವು ಅವರ ದೃಷ್ಟಿಯಲ್ಲಿ ಕೆಟ್ಟವರಾಗ್ಬಿಡ್ತೀರಾ. ಆ ದಿನ ನಿಮ್ಮ ಎಲ್ಲ ಗೌರವ ಬಿದ್ದು ಹೋಗುತ್ತೆ. ಕಂಪನಿಯಲ್ಲಿ ನಿಮಗಿದ್ದ ಮರ್ಯಾದೆ, ಸ್ಥಾನ, ಗೌರವ ಎಲ್ಲವೂ ಬೇರೆಯವರ ಪಾಲಾಗ್ಬಿಡುತ್ತೆ. ಪ್ರಮೋಷನ್ನ ಮಾತು ಕೂಡ ಅಲ್ಲಿಗೆ ನಿಂತು ಹೋಗುತ್ತೆ. ಅವರು ಒಳಗೊಳಗೆ ನಿಮ್ಮ ಜಾಗಕ್ಕೆ ಬೇರೆಯವರನ್ನು ಕರೆದುಕೊಂಡು ಬರಲು ಯೋಚಿಸ್ತಾ ಇರ್ತಾರೆ. ಯಾಕೆಂದ್ರೆ ತುಂಬಾ ಸಮಯದವರೆಗೂ ಅವರ ಜೊತೆ ಇರುವಂತಹ ವ್ಯಕ್ತಿ ನೀವಾಗಿರೋದಿಲ್ಲ. ಈಗ ನೀವು ಅವರನ್ನು ಬಿಟ್ಟು ಹೋಗುವ ವ್ಯಕ್ತಿಯಾಗ್ಬಿಟ್ಟಿರ್ತೀರಾ. ನೀವು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೇಳಿದ್ರೆ ನಾನು ಶಿಫ್ಟ್ ಆಗಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಜನರಿಂದ ದೂರವಾಗಿ ಬಿಡ್ತೀರಾ. ಮೊದಲಿದ್ದ ಪ್ರೀತಿ, ಆಪ್ಯಾಯತೆ ಈಗ ಕಡಿಮೆಯಾಗಿ ಬಿಡುತ್ತೆ. ಜನ ನಿಮ್ಮನ್ನು ಈಗ ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಡುತ್ತೆ. ಯಾಕೆಂದರೆ ನೀವು ಹೇಳಿದಾಗಲೇ ಅರ್ಧ ಭಾಗ ನೀವು ಅಲ್ಲಿಂದ ಹೋದ ಹಾಗೆ ಆಗ್ಬಿಟ್ಟಿರುತ್ತೆ. ನೀವು ಆ ಮನೆಯಲ್ಲಿ ಇದ್ದರೂ ನೀವು ಅಲ್ಲಿ ಇಲ್ಲದಂತವರಾಗಿ ಬಿಟ್ಟಿರ್ತೀರಾ. ಇನ್ನೊಬ್ಬರ ರಹಸ್ಯವನ್ನು ಯಾವತ್ತೂ ಯಾರಿಗೂ ಹೇಳಬಾರ್ದು. ಯಾರಾದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೊತೆ ಏನಾದರೂ ಹೇಳಿದ್ರೆ ಅವರು ಕೇವಲ ಒಂದು ವಿಷಯವನ್ನು ಮಾತ್ರ ನಿಮ್ಮ ಬಳಿ ಹೇಳಿರೋದಿಲ್ಲ. ಅವರು ತಮ್ಮ ಹೃದಯದ ಒಂದು ದೊಡ್ಡ ಭಾಗವನ್ನು ನಿಮಗೆ ಕೊಟ್ಟಿರ್ತಾರೆ. ಅವರು ಹೇಳ್ತಾರೆ, ನಾನು ನಿನ್ನನ್ನು ಎಷ್ಟೋ ನಂಬಿ ನಿನಗೆ ಈ ಸತ್ಯ ಹೇಳ್ತಾ ಇದ್ದೀನಿ. ಈ ಸತ್ಯ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. ಅಂತಹ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಅಮೂಲ್ಯವಾದ ವಸ್ತು ಇರುತ್ತೆ. ಅದು ಏನು ಗೊತ್ತಾ? ವಿಶ್ವಾಸ. ಒಂದು ಸಾರಿ ವಿಶ್ವಾಸವನ್ನು ಕಳೆದುಕೊಂಡ್ರೆ ಇನ್ನು ಯಾವತ್ತೂ ಯಾರು ನಿಮ್ಮ ಮೇಲೆ ವಿಶ್ವಾಸ, ನಂಬಿಕೆ ತೋರಿಸೋದಿಲ್ಲ.
ನಂಬಿಕೆ ಇಲ್ಲದೆ, ವಿಶ್ವಾಸವಿಲ್ಲದೆ ಯಾವ ಸಂಬಂಧಗಳು ಸಹ ಉಳಿಯೋದಿಲ್ಲ. ನೀವು ಒಬ್ಬರ ರಹಸ್ಯವನ್ನು ನಿಮ್ಮ ಬಳಿ ಭದ್ರವಾಗಿ ಇಟ್ಕೊಂಡು ನೋಡಿ. ಅವರ ದೃಷ್ಟಿಯಲ್ಲಿ ನೀವು ಏನಾಗಿರ್ತೀರಾ, ಎಂತಹ ವ್ಯಕ್ತಿಯಾಗಿರ್ತೀರಾ ಅಂತ ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಪರಿವಾರ, ಕುಟುಂಬದ ಮಾತುಗಳನ್ನು ಯಾವತ್ತೂ ಯಾರ ಬಳಿಯೂ ಹೇಳ್ಕೊಳ್ಬೇಡಿ. ಇದು ನಿಜವಾಗಿಯೂ ತುಂಬ ಕಷ್ಟವಾದಂಥ ಕೆಲಸ. ಮನಸ್ಸಿಗೆ ತುಂಬ ದುಃಖವಾದಾಗ ಅವರ ಕಷ್ಟವನ್ನು ಬೇರೆಯವರ ಜೊತೆ ಹಂಚಿಕೊಳ್ತಾರೆ. ಎಲ್ಲ ಪರಿವಾರದಲ್ಲೂ ಏನೋ ಒಂದು ಸಮಸ್ಯೆ ಖಂಡಿತ ಇದ್ದೇ ಇರುತ್ತವೆ. ಗಲಾಟೆಗಳು, ಅಪಹಾರಗಳು, ಅಸಫಲತೆ, ಹಳೆಯ ಏಟುಗಳು, ನೋವುಗಳು, ಕೆಲವೊಂದು ರಹಸ್ಯಗಳು, ಇದೆಲ್ಲವೂ ಸರ್ವೇ ಸಾಮಾನ್ಯ. ಯಾವ ಪರಿವಾರವೂ ಪೂರ್ತಿಯಾಗಿ ಪರಿಪೂರ್ಣವಾಗಿರೋದಿಲ್ಲ. ಸತ್ಯವಾದ ಮಾತೇನೆಂದರೆ, ನಿಮ್ಮ ಪರಿವಾರದ ಒಳಗೆ ನಡೆಯುವ ಯಾವುದೇ ವಿಷಯ ಹೊರಗಿನವರಿಗೆ ಗೊತ್ತಾಗಲೇಬಾರ್ದು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಜೊತೆ ಗಲಾಟೆಯಾದರೆ, ಏನಾದರೂ ಬೇಸರವಾದರೆ, ಕೋಪ ಬಂದರೆ ಅಕ್ಕಪಕ್ಕದವರ ಜೊತೆ ಈ ವಿಷಯವನ್ನು ಹೇಳೋದು. ತಂದೆ ತಾಯಿಯ ಮೇಲೆ ಕೋಪ ಬಂದರೆ ಆಫೀಸಿನಲ್ಲಿ ಹೋಗಿ ಈ ವಿಷಯದ ಬಗ್ಗೆ ಮಾತನಾಡೋದು. ಹೆಂಡತಿಯ ಜೊತೆ ಅಥವಾ ಗಂಡನ ಜೊತೆ ಗಲಾಟೆಯಾದರೆ, ಬೇಸರವಾದರೆ, ಕೋಪ ಮಾಡಿಕೊಂಡ್ರೆ ಸಿಕ್ಕವರಿಗೆಲ್ಲ ಅವರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬರೋದು. ಆ ಕ್ಷಣದಲ್ಲಿ ಅವರಿಗೆ ಅನ್ನಿಸ್ಬಹುದು, ನನ್ನ ಮನಸ್ಸಿಗೆ ಎಷ್ಟೊಂದು ಸಮಾಧಾನ ಆಗಿದೆ ಅಂತ. ಆದರೆ ಸತ್ಯ ಏನು ಗೊತ್ತಾ, ಅವರು ತಮ್ಮ ಸಂಬಂಧಗಳ ಚಿತ್ರವನ್ನು ಬೇರೆಯವರ ಮನಸ್ಸಿನಲ್ಲಿ ಮೂಡಿಸಿರುತ್ತಾರೆ. ಅದು ಯಾವತ್ತಿಗೂ ಅಳಿಸೋಗೋದಿಲ್ಲ. ಯಾಕೆಂದರೆ ಹೊರಗಿನವರು ನಿಮ್ಮ ಪರಿವಾರದ ಪೂರ್ತಿ ಕಥೆಯನ್ನು ತಿಳಿದುಕೊಳ್ಳೋದಿಲ್ಲ. ಅವರು ಕೇವಲ ನೀವು ಹೇಳಿರುವ ನಿಮ್ಮ ಕೆಲವು ಮುಖ್ಯವಾದ ಮಾತುಗಳನ್ನು ಮಾತ್ರ ಕೇಳಿಸಿಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಅವರು ಒಂದು ಕಲ್ಪನೆ ಮಾಡಿಕೊಳ್ತಾರೆ. ನಿಮ್ಮ ಕುಟುಂಬದವರ ಜೊತೆ ನಿಮ್ಮ ಗಲಾಟೆಗಳು, ಜಗಳಗಳು, ಮನಸ್ತಾಪಗಳು ಕೆಲವು ದಿನದ ನಂತರ ಖಂಡಿತ ಮುಗಿದು ಹೋಗುತ್ತೆ. ನೀವಿಬ್ಬರು ಮತ್ತೆ ಒಂದಾಗಬಹುದು. ಆದರೆ ಯಾರಿಗೆ ನೀವು ಈ ಮಾತುಗಳನ್ನು ಹೇಳಿರ್ತೀರೋ ಅವರು ನಿಮ್ಮ ಪರಿವಾರವನ್ನು ಅದೇ ದೃಷ್ಟಿಯಿಂದಲೇ ನೋಡ್ತಾ ಇರ್ತಾರೆ. ಒಬ್ಬ ಕೆಟ್ಟ ಮನುಷ್ಯರ ರೀತಿ. ಆ ಬದಲಾವಣೆ ತುಂಬ ಸೈಲೆಂಟ್ ಆಗಿ ನಡೀತಾ ಇರುತ್ತೆ. ಆದರೆ ತುಂಬ ದೀರ್ಘಕಾಲದವರೆಗೂ ಅದು ಹಾಗೆಯೇ ಇರುತ್ತೆ. ಒಂದು ಬಾರಿ ನಿಮ್ಮ ಬಾಯಿಂದ ಹೊರಬಂದ ಮಾತುಗಳು ನಂತರ ಅದರ ಮೇಲೆ ನಿಮಗೆ ಯಾವುದೇ ರೀತಿಯ ಕಂಟ್ರೋಲ್ ಇರೋದಿಲ್ಲ. ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು ಅನ್ನುವ ಗಾದೆಯೇ ಇದೆ ಅಲ್ವಾ ಸ್ನೇಹಿತರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.